ನಲ್ಲಿ ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಹೇಗೆ ಬರುತ್ತೆ ಏನೋ ಅಂತ ನನಗೂ ತುಂಬ ಕ್ಯೂರಿಯಾಸಿಟಿ ಇದೆ. ನೋಡೋಣ ಬನ್ನಿ ಹೇಗೆ ಬರುತ್ತೆ ಅಂತ. ಸ್ಟಾರ್ಟ್ ಮಾಡೋಣ. ಫಸ್ಟು ಸರ್ಚ್ ಮಾಡಬೇಕು ಯಾವುದು ಅಂತ. ಕೇಸರಿ ಬಾತಿಗೆ ಶೀರಾ ಅಂತ ಕೊಟ್ಟಿರ್ತಾರೆ. ಶೀರಾ ಅಂತ ಟೈಪ್ ಮಾಡಿದಾಗ ಪೈನಾಪಲ್ ಶೀರಾ ಅಂತ ಬಂತು. ನಾನು ಪೈನಾಪಲ್ ಅಲ್ಲ, ಮಾವಿನ ಹಣ್ಣಿಂದು ಮಾಡ್ತಾಯಿದ್ದೀನಿ. ಸೊ ಪೈನಾಪಲ್ ಬದಲು ಮಾವಿನ ಹಣ್ಣು ಹಾಕ್ಕೊಳ್ಬೇಕು ಅಷ್ಟೇ. ಸರ್ಚ್ ಮಾಡಿದ್ಮೇಲೆ ನಿಮಗೆ ಸರ್ವಿಂಗ್ಸ್ ಕೇಳುತ್ತೆ. 4 ಇರುತ್ತೆ, ನಾನು 2 ತೊಗೊಳ್ತೀನಿ, ಅಂದರೆ ಇಬ್ಬರಿಗೆ ಅಂತ. ಆಮೇಲೆ ನೆಕ್ಸ್ಟು ಬ್ಲೇಡ್ ಫಿಕ್ಸ್ ಮಾಡೋಕ್ಕೆ ಹೇಳುತ್ತೆ. ಮತ್ತು ರವೆ ತುಪ್ಪ ಹಾಕೋಕ್ಕೆ ಹೇಳುತ್ತೆ. ಎಷ್ಟೆಷ್ಟು ಗ್ರಾಮ್ ಅಂತ ಅಲ್ಲೇ ಮೆನ್ಷನ್ ಆಗಿರುತ್ತೆ. 100 ಗ್ರಾಮ್ ರವೆ, 100 ಗ್ರಾಮ್ ತುಪ್ಪ ಅಂತ ಇದೆ. ನಾನು ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ರವೆ ಹುರಿಯೋಕ್ಕೆ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಸ್ಟೆಪ್ಪು ನೆಕ್ಸ್ಟ್ ಏನೇನು ಬೇಕು ಅಂತ ಕೇಳುತ್ತೆ. ಹಾಲು, ನೀರು, ಸಕ್ಕರೆ ಒಂದೊಂದಾಗಿ ಕೇಳುತ್ತೆ. ಮಾವಿನ ಹಣ್ಣು ಎಲ್ಲ ಅದನ್ನೆಲ್ಲ ಒಂದೊಂದಾಗಿ ಅದು ಕೇಳಿದಾಗ ಹಾಕ್ತಾ ಇರಬೇಕು. ಅಷ್ಟೇ, ಡನ್, ಮುಗೀತು ಕೇಸರಿ ಬಾತ್. ನೋಡಿ, ಟನ್ ಕೇಸರಿ ಬಾತ್ ರೆಡಿ. ಪೂರ್ತಿ ವೀಡಿಯೋನ ನನ್ನ ಚಾನಲ್ನಲ್ಲಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.